ಜನರು ಕೆಟ್ಟದ್ದನ್ನೇ ಮಾಡಿದರೂ ಕೂಡ ನಾವು ಏಕೆ ಒಳ್ಳೆಯವರಾಗಿ ಇರಬೇಕು? ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನನಗೆ ಯಾರು ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ. ನಾನು ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸದೇ ಇರುವುದು ನನ್ನ ಧರ್ಮ. ಅವರ ಕರ್ಮ ಅವರಿಗೆ ಫಲವನ್ನು ಕೊಟ್ಟೇ ಕೊಡುತ್ತದೆ. ನನ್ನ ಧರ್ಮ ನನಗೆ ಶಾಂತಿಯನ್ನು ಕೊಡುತ್ತದೆ. ಕೆಟ್ಟದ್ದನ್ನು ಮಾಡಿ ಕತ್ತಲಾಗುವುದಕ್ಕಿಂತ ಒಳ್ಳೆಯದನ್ನು ಮಾಡಿ ಬೆಳಕಾಗಿ ಇರುವುದು ಒಳ್ಳೆಯದು ಅಲ್ಲವೇ? ಬಯಸಿದ್ದೆಲ್ಲ ತಕ್ಷಣವೇ ಸಿಗುವುದಕ್ಕೆ ಇದು ಕಲ್ಪವೃಕ್ಷವಲ್ಲ, ಕರ್ಮಭೂಮಿ. ಸಮಯ ಯಾರಿಗೂ ಕೂಡ ಕಾಯುವುದಿಲ್ಲ, ನಿಜ. ಆದರೆ ಸರಿಯಾದ ಸಮಯ ಬಂದಾಗ ಕೃಷ್ಣ ಕರುಣಿಸದೇ ಇರುವುದಿಲ್ಲ. ಎಲ್ಲಿಯವರೆಗೆ ನಿನ್ನ ಪ್ರಯತ್ನ ಮತ್ತು ತಾಳ್ಮೆ ಮಾತ್ರ ನಿನ್ನೊಂದಿಗೆ ಇರಲಿ, ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ನೀನು ಅಂದುಕೊಂಡಿದ್ದೆಲ್ಲವೂ ಕೂಡ ನೆರವೇರುವ ಸಮಯ ಬಂದೇ ಬರುತ್ತದೆ. ನೆಮ್ಮದಿಯ ಜೀವನಕ್ಕೆ ಕೆಲವರನ್ನ ಕ್ಷಮಿಸಿಬಿಡು, ಇನ್ನು ಕೆಲವರನ್ನ ಮರೆತು ಬಿಡು. ಅತಿಯಾದ ಒಳ್ಳೆಯತನ ಮೂರ್ಖತನದ ಪರಮಾವಧಿ. ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ಜನರು, ಇವರಿಂದ ಆದಷ್ಟು ದೂರವಿದ್ದರೆ ಮನಸ್ಸಿಗೆ ನೆಮ್ಮದಿ ತಾನಾಗಿಯೇ ಸಿಗುತ್ತದೆ. ಕಾಲ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ನಿನ್ನನ್ನು ಅಳಿಸುವವರು ಅಳುವ ಕಾಲವೂ ಕೂಡ ಬಂದೇ ಬರುತ್ತದೆ. ಸಹನೆಯಿಂದ ಕಾದು ನೋಡು, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕಣ್ಣು ಬಿಟ್ಟು ಜಗತ್ತು ನೋಡಿದಾಗ ನಾನು ಅಳುತ್ತಿದ್ದರೆ ನನ್ನವರು ನಗುತ್ತಾ ಇದ್ದರು. ಸಾವು ಕಣ್ಣು ಮುಚ್ಚಿ ಜಗತ್ತಿನಿಂದ ನಾನು ನಗುತ್ತಾ ಹೋಗಬೇಕಾದರೆ ನನ್ನವರು ಅಳುತ್ತಾ ಇದ್ದರು. ಇಷ್ಟೇ ಈ ಜೀವನ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಎಷ್ಟು ತಾಳ್ಮೆಯಿಂದ ಇರುತ್ತೇವೆಯೋ ಅಷ್ಟು ಅಗ್ರಗಣ್ಯವಾಗಿರುವಂತಹ ಸ್ಥಾನ, ಎಷ್ಟು ದೂರ ಇರುತ್ತೇವೆಯೋ ಅಷ್ಟು ಗೌರವ, ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತೇವೆಯೋ ಅಷ್ಟು ಮನಃಶಾಂತಿ, ಎಷ್ಟು ಕಡಿಮೆ ಆಸೆಯನ್ನು ಪಡುತ್ತೇವೆಯೋ ಅಷ್ಟು ನೆಮ್ಮದಿ ಎನ್ನುವುದು ನಮಗೆ ದೊರಕುತ್ತಾ ಹೋಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಾವು ಜೀವನದಲ್ಲಿ ಏನೇ ಆಗಬೇಕು ಅಂದರೆ ಅದರ ಹಿಂದೆ ಇನ್ನೇನೋ ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ನೀವು ಇಂದು ಸರಿಯಾದ ರೀತಿಯಲ್ಲಿ ಕಷ್ಟಪಟ್ಟು ದುಡಿಮೆಯನ್ನು ಮಾಡಿದಾಗ ಖಂಡಿತವಾಗಿಯೂ ಕೂಡ ಮುಂದೆ ನಿಮ್ಮ ಜೀವನದಲ್ಲಿ ಅಂದುಕೊಂಡ ರೀತಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾದೀತು. ಕಷ್ಟ ಅಂತ ಹೋದರೆ ಯಾರೂ ಸಹಾಯ ಮಾಡುವುದಿಲ್ಲ. ಇಷ್ಟ ಅಂತ ಹೇಳಿದರೆ ಯಾರೂ ಪ್ರೀತಿಯನ್ನು ತೋರಿಸುವುದಿಲ್ಲ. ಅದಕ್ಕೆ ಹೇಳುವುದು, ಕಷ್ಟನ ತೋರಿಸಬಾರದು, ಇಷ್ಟನ ಹೇಳಿಕೊಳ್ಳಬಾರದು. ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಎನ್ನುವುದು ಇರುವುದಿಲ್ಲ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೆಯೋ ಗೌರವಿಸಲ್ಪಡುತ್ತಾಳೆಯೋ ಅಲ್ಲಿ ದೇವತೆಗಳು ವಾಸವಾಗಿರುತ್ತಾಳೆ. ಮಹಿ ಅಂದರೆ ಭೂಮಿ, ಇಳೆ ಅಂದರೆ ಭೂಮಿ. ಮಹಿ ಪ್ಲಸ್ ಇಳೆ ಮಹಿಳೆ, ಎರಡು ಭೂಮಿಯ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಹೊಂದಿರುವವಳೇ ಮಹಿಳೆ. ಮರೆತು ಹೋದದ್ದು ಹೋಯಿತು, ನಡೆದು ಹೋದದ್ದು ಹೋಯಿತು, ಬಿಟ್ಟು ಹೋದವರು ಹೋದರು. ಮರೆತು ಹೋದವರನ್ನು ಮರೆತು ಬಿಡಿ. ಆದರೆ ಇದರಿಂದ ನೀವು ಜೀವನದಲ್ಲಿ ಕಲಿತಿರುವಂತಹ ಪಾಠವನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿ. ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಕೂಡ ಅದು ಮೌಲ್ಯವಾಗಿಯೇ ಇರುತ್ತದೆ. ಅದರ ಮೌಲ್ಯ ಎಂದಿಗೂ ಕೂಡ ಕಡಿಮೆ ಆಗುವುದೇ ಇಲ್ಲ. ಮನುಷ್ಯ ಯಾವತ್ತಿಗೂ ಕೂಡ ಶ್ರೀಗಂಧದ ಮರದ ಹಾಗೆ ಬದುಕಬೇಕು. ಕತ್ತರಿಸಿದ್ದಷ್ಟು ಸುಗಂಧವನ್ನೇ ನೀಡುತ್ತದೆ. ಯಾರು ಎಷ್ಟೇ ಅವಮಾನ ಕೀಳಾಗಿ ಕಂಡರೂ ಕೂಡ ಒಳ್ಳೆಯದನ್ನೇ ಬಯಸಬೇಕು. ನಿಮ್ಮ ಒಳ್ಳೆಯತನ ಕಾಪಾಡಲು ದೇವರು ಸದಾ ನಿಮ್ಮೊಂದಿಗೆ ಇದ್ದೇ ಇರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ಜೀವನದಲ್ಲಿ ಯಾರೇ ಏನೇ ಹೇಳಿದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ನಿಮ್ಮ ಸಮಯ ಎನ್ನುವುದು ಬಂದೇ ಬರುತ್ತದೆ. ದೇವರು ಕೊಟ್ಟು ಕೂಡ ನೋಡುತ್ತಾನೆ, ಅದೇ ರೀತಿಯಾಗಿ ಕೊಟ್ಟಿದ್ದನ್ನು ಕಿತ್ತುಕೊಂಡು ಕೂಡ ನೋಡುತ್ತಾನೆ. ಅರಿತು ಬಾಳಲೆಂದು ಬೀಳಿಸಿಯೂ ಕೂಡ ನೋಡುತ್ತಾನೆ. ನಮಗೆ ತಿಳಿಯದ ಹಾಗೆ ಮತ್ತೆ ಅವನೇ ಕೈ ಹಿಡಿದು ಎತ್ತಿಯೂ ಕೂಡ ನೋಡುತ್ತಾನೆ. ಇದನ್ನು ಅರಿತರೆ ಇಲ್ಲೇ ಸ್ವರ್ಗ, ಅರಿಯದೇ ಇದ್ದರೆ ಇಲ್ಲೇ ನರಕ. ಇದನ್ನು ಮಾತ್ರ ಮರೆಯಬೇಡಿ. ಒತ್ತಡವಿಲ್ಲದ ಉದ್ಯೋಗವಿಲ್ಲ, ನಷ್ಟವಿಲ್ಲದ ವ್ಯಾಪಾರವೇ ಇಲ್ಲ, ಕಷ್ಟವಿಲ್ಲದೆ ಇರುವಂತಹ ವ್ಯವಸಾಯವೇ ಇಲ್ಲ, ನೋವುಗಳೇ ಇಲ್ಲದಂತಹ ಸಂಸಾರ ಎನ್ನುವುದು ಇಲ್ಲ, ಸಮಸ್ಯೆಗಳೇ ಇಲ್ಲದಂತಹ ಮನುಷ್ಯನು ಇಲ್ಲ. ಇದೆಲ್ಲವನ್ನ ಜಯಿಸದೇ ಇದ್ದರೆ ಜೀವನ ಎನ್ನುವುದು ಸಾಗುವುದಕ್ಕೆ ಸಾಧ್ಯವೇ ಇಲ್ಲ. ಭಾವನೆ ಶುದ್ಧವಾಗಿ ಇದ್ದರೆ ಭಾಗ್ಯಕ್ಕೇನೂ ಕೊರತೆ ಅಲ್ಲವೇ? ಅಡವಿಯಲ್ಲಿ ಅಲೆದರೂ ಕೂಡ ರಾಮ ಕೆಡಲಿಲ್ಲ.
ಅಂತಃಪುರದಲ್ಲಿ ಬೆಳೆದರೂ ಕೂಡ ರಾವಣ ಒಳ್ಳೆಯವನಾಗಲಿಲ್ಲ. ವ್ಯಕ್ತಿತ್ವ ಅನ್ನುವುದು ಆಸ್ತಿಯಲ್ಲಿ ಅಂತಸ್ತಿನಲ್ಲಿ ಇರುವುದಿಲ್ಲ, ಅದು ಇರುವುದು ಆಲೋಚನೆಗಳಲ್ಲಿ, ನಾವು ಮಾಡುವಂತಹ ಆಚರಣೆಗಳಲ್ಲಿ ಮಾತ್ರ ಎನ್ನುವುದನ್ನು ಮರೆಯಬೇಡಿ. ಸ್ವಯಂ ಪ್ರಯತ್ನ ಪಟ್ಟವನು ಸೋತೇ ಇಲ್ಲ, ಆಗಲ್ಲ ಎನ್ನುವವನು ಗೆದ್ದೇ ಇಲ್ಲ. ಪ್ರಯತ್ನ ಸರ್ವಸಿದ್ಧಿ ಸಾಧನವೆಂದು ಕರೆಯುತ್ತಾರೆ. ಹಾಗಾಗಿ ಪ್ರಯತ್ನಗಳನ್ನು ಪಡುವುದನ್ನು ಮೊದಲು ನೋಡಿ. ಗುಣವಿರುವ ಹೆಣ್ಣು, ಋಣ ಇರುವಂತಹ ಅನ್ನ ಹಣೆ ಬರಹದಲ್ಲಿ ಬರೆದಿದ್ದರೆ ಮಾತ್ರ ಸಿಗುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಬೇಡಿ. ಬುದ್ಧಿ ಇದ್ದವನು ಯುದ್ಧವನ್ನು ಗೆಲ್ಲುತ್ತಾನೆ, ಗುಣ ಇದ್ದವನು ಮನಸ್ಸನ್ನು ಗೆಲ್ಲುತ್ತಾನೆ, ಆದರೆ ತಾಳ್ಮೆಗಿದ್ದವನು ಇಡೀ ಜಗತ್ತನ್ನೇ ಗೆಲ್ಲುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಎಲ್ಲರಿಗೂ ಇಷ್ಟವಾಗುವಂತೆ ಮುಖವಾಡವನ್ನು ಧರಿಸಿ ಬದುಕುವುದಕ್ಕಿಂತ ನಮ್ಮ ನಿಜವಾದ ಸ್ವಭಾವದೊಂದಿಗೆ ಕೆಲವರ ಮನಸ್ಸಿನಲ್ಲಿ ಸ್ಥಾನವನ್ನು ಪಡೆಯುವುದು ಉತ್ತಮ. ಏಕೆಂದರೆ ಸುಳ್ಳಿನ ಮೆಚ್ಚುಗೆಗಿಂತ ಸತ್ಯದ ಒಪ್ಪಿಗೆಯೇ ಹೆಚ್ಚು ಮೌಲ್ಯಯುತವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತವೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯುವುದಕ್ಕೆ ಬಿಡಬೇಕು ಅಷ್ಟೇ. ಮನೆ ಕಟ್ಟುವಾಗ ಯಾರೂ ಬಂದು ಸಹಾಯವನ್ನು ಮಾಡುವುದಿಲ್ಲ. ನಂತರ ಗೃಹ ಪ್ರವೇಶಕ್ಕೆ ಬಂದು ಎಲ್ಲರೂ ಬಂದು ಹಾರೈಸಿ ಉಡುಗೊರೆ ನೀಡುತ್ತಾರೆ. ಹಾಗೆ ಜೀವನದಲ್ಲಿ ನಾವು ಸಾಧನೆ ಮಾಡಲು ಹೊರಟಾಗ ಯಾರೂ ಕೂಡ ಸಹಾಯ ಮಾಡುವುದಿಲ್ಲ. ಗುರಿ ತಲುಪಿದ ಮೇಲೆ ಎಲ್ಲರೂ ಬಂದು ಹಾರೈಸುತ್ತಾರೆ. ಇದೇ ನಿಜವಾದ ಜೀವನ. ಸ್ನಾನ ದೇಹವನ್ನು, ಧ್ಯಾನ ಮನಸ್ಸನ್ನು, ದಾನ ಧನವನ್ನು, ಯೋಗ ಜೀವನವನ್ನು, ಪ್ರಾರ್ಥನೆ ಆತ್ಮವನ್ನು, ವ್ರತ ಆರೋಗ್ಯವನ್ನು, ಕ್ಷಮೆ ಸಂಬಂಧವನ್ನು, ಪರೋಪಕಾರ ಅದೃಷ್ಟವನ್ನು ಪವಿತ್ರಗೊಳಿಸುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೀವು ಕಳೆದುಕೊಂಡಿದ್ದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡಿದ್ದನ್ನು ಮರೆಸುವುದಕ್ಕೆ ಉತ್ತಮವಾದದ್ದನ್ನೇ ಕೊಟ್ಟೇ ಕೊಡುತ್ತಾನೆ. ತಾಳ್ಮೆಯಿರಲಿ, ಅವನ ಮೇಲೆ ನಂಬಿಕೆ ಎನ್ನುವುದು ಇರಲಿ. ಎಲ್ಲವೂ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಬಿರುಗಾಳಿ ಬಂದಾಗ ದೊಡ್ಡ ದೊಡ್ಡ ಮರಗಳೇ ಬೇರು ಸಹಿತ ಕಿತ್ತು ಬೀಳುತ್ತವೆ, ಆದರೆ ನೆಲಕ್ಕೆ ಬಾಗಿ ನಿಲ್ಲುವಂತಹ ಸಣ್ಣ ಹುಲ್ಲು ಮಾತ್ರ ಹಾಗೆಯೇ ಉಳಿಯುತ್ತದೆ. ಇಲ್ಲಿ ಅಹಂಕಾರದಿಂದ ತಲೆ ಎತ್ತಿ ನಿಲ್ಲುವವರಿಗಿಂತ ಪರಿಸ್ಥಿತಿಗೆ ತಕ್ಕಂತೆ ಬಾಗಿ ಬದುಕುವವರೇ ಕೊನೆಯ ತನಕ ಗೆದ್ದಿ ನಿಲ್ಲುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಎಲ್ಲಿ ಬಾಗಬೇಕು, ಎಲ್ಲಿ ಗೆಲ್ಲಬೇಕು ಎನ್ನುವುದು ನಮಗೆ ತಿಳಿದಿರಬೇಕಾದದ್ದು ತುಂಬಾ ಅವಶ್ಯಕ. ಸೋಲಿನ ಪಾಠ ಚಂದ, ಹಸಿವಿನ ಊಟ ಚಂದ, ಪ್ರೀತಿಯ ಕೋಪ ಚಂದ. ಜೀವನದಲ್ಲಿ ಎಲ್ಲ ಸ್ವೀಕರಿಸುವ ಮನಸ್ಸು ಇದ್ದರೆ ಬದುಕೇ ಚಂದ ಎನ್ನುವುದನ್ನು ಮರೆಯಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಅತಿ ದೊಡ್ಡ ಸಂಪತ್ತು ಅಂದರೆ ಬುದ್ಧಿವಂತಿಕೆ, ಬಲವಾದ ಆಯುಧ ಎಂದರೆ ತಾಳ್ಮೆ, ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ, ಅತ್ಯಂತ ಉತ್ತಮ ಔಷಧಿ ಎಂದರೆ ನಗು. ಇವೆಲ್ಲವೂ ಜೊತೆಗೆ ಇದ್ದರೆ ನಮ್ಮ ಜೀವನ ಸದಾ ಗೆಲುವಿನ ದಾರಿಯಲ್ಲಿಯೇ ಸಾಗುತ್ತಾ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ತಾಳ್ಮೆ ಎನ್ನುವುದು ನಮಗೆ ಇರಬೇಕಾದಂಥದ್ದು ತುಂಬಾ ಅವಶ್ಯಕ ಎನ್ನುವುದನ್ನು ಮರೆಯಬೇಡಿ. ಇರುವುದು ಒಂದು ಜೀವನ, ಬದುಕುವುದು ಎಷ್ಟು ದಿನ ಗೊತ್ತಿಲ್ಲ. ಆದ್ದರಿಂದ ಪ್ರತಿದಿನ ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನೇ ಮಾತನಾಡಿ. ಅದೇ ನಿಜವಾದ ಜೀವನ ಎನ್ನುವುದನ್ನು ಮರೆಯಲೇಬೇಡಿ. ಬಯಸಿದ್ದೆಲ್ಲ ಸಿಕ್ಕರೆ ಅದು ದೈವದ ಪ್ರೀತಿ. ಎಷ್ಟೇ ಬಯಸಿದರೂ ಕೂಡ ಸಿಕ್ಕಿಲ್ಲ ಅಂದರೆ ಅದು ದೈವದ ರಕ್ಷಣೆ ಎಂದು ತಿಳಿದು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ, ಅವರು ನನ್ನವರು ಎನ್ನುವುದು ಶುದ್ಧ ರೀತಿಯ ಸುಳ್ಳು. ನಿನಗಾಗಿ ನೀನು ಎನ್ನುವುದಷ್ಟೇ ಸತ್ಯ. ಯಾರಿಂದಲೂ ಏನನ್ನ ಬಯಸದೇ ಇರುವುದೇ ಸೌಖ್ಯ ಎನ್ನುವುದನ್ನು ಮರೆಯಬೇಡ. ಯಾವುದೇ ಆಗಿರಲಿ ಬೀಗದಂತೆ ನಿಷ್ಕಲ್ಮಶವಾಗಿ ಇರಲಿ. ಏಕೆಂದರೆ ಬೀಗ ತುಕ್ಕು ಹಿಡಿಯುತ್ತದೆ, ಒಡೆಯುತ್ತದೆ, ಆದರೆ ಅದು ಬೇರೆ ಕೀಲಿಗಳನ್ನು ಎಂದಿಗೂ ಕೂಡ ಸ್ವೀಕರಿಸುವುದಿಲ್ಲ. ಕಾಣದ ದೇವರು ಹೇಳುವುದಂತೆ, ಹೆತ್ತ ಕರುಳು ಹೊತ್ತ ಹೆಗಲು, ಸುಖದಿ ಇಟ್ಟರೆ ನಾನೇ ನಿನ್ನಲ್ಲಿ ಬರುವೆ ಎಂದು. ಸಂಪತ್ತು ಎಷ್ಟೇ ಇದ್ದರೂ ಕೂಡ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವವನ್ನು ತಂದು ಕೊಡುತ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆಯನ್ನು ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು ಅಷ್ಟೇ.
ಅಂದಾಗ ಮಾತ್ರ ನಾವು ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾದೀತು. ಕೊನೆಯವರೆಗೂ ಕೂಡ ಜೊತೆಗೆ ಇರುವುದು ಪ್ರೀತಿಯಲ್ಲ, ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಸಾಗುವುದೇ ನಿಜವಾದ ಬಂಧ. ಕಾಲ ವಯಸ್ಸನ್ನು ಹೆಚ್ಚಿಸಬಹುದು, ಆದರೆ ನಂಬಿಕೆಯೇ ಸಂಬಂಧವನ್ನು ಜೀವಂತವಾಗಿ ಇರಿಸುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನೇ ಹೇಳಿರಿ, ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಏಕೆಂದರೆ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು, ಆದರೆ ಕಳೆದು ಹೋದ ನಂಬಿಕೆ ತಿರುಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಯಾರನ್ನಾದರೂ ನಂಬಿ, ಆದರೆ ನಂಬುವುದಕ್ಕಿಂತ ಮೊದಲು 100 ಸಲ ಯೋಚನೆಯನ್ನು ಮಾಡಿ. ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲುಗಳು ಕೂಡ ನಮ್ಮ ನಾಲಿಗೆಯನ್ನು ಕಚ್ಚಿ ಬಿಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಯಾರನ್ನ ಅವಲಂಬಿಸದೆ ಬದುಕಿದರೆ ಅದು ಸ್ವತಂತ್ರ, ಯಾರಿಗೂ ತೊಂದರೆಯನ್ನು ಕೊಡದೆ ಬದುಕಿದರೆ ಅದು ಗೌರವ. ಯಾರಿಂದಲೂ ಕೂಡ ಅನಗತ್ಯವಾಗಿ ಸಹಾಯವನ್ನು ಕೇಳದೆ ಬದುಕಿದರೆ ಅದು ಆತ್ಮಗೌರವ. ಯಾರನ್ನ ಮೋಸ ಮಾಡದೆ ಬದುಕಿದರೆ ಅದು ಪ್ರಾಮಾಣಿಕತೆ. ಯಾರ ಮೇಲೆಯೂ ಕೂಡ ದ್ವೇಷವಿಲ್ಲದೆ ಬದುಕಿದರೆ ಅದು ಪ್ರೌಢತೆ ಎನ್ನುವುದನ್ನು ನೀವು ಮರೆಯಲೇಬೇಡಿ.